ರಾಜ್ಯ ಕಾಂಗ್ರೆಸ್ ಪಾಳೆಯದ ಒಂದಷ್ಟು ಬೆಳವಣಿಗೆ ಮಧ್ಯದಲ್ಲಿ ಇವತ್ತು ಮತ್ತೆ ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ತೀವ್ರವಾದಂತಹ ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಅವರ ಒಂದು ದೆಹಲಿ ಪ್ರಯಾಣ. ಮತ್ತೆ ದೆಹಲಿಗೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಸಿದ್ದರಾಮಯ್ಯ ಅವರ ದಿಲ್ಲಿ ಟೂರ್. ಇಂದು ರಾತ್ರಿ ರಾಹುಲ್ ಗಾಂಧಿ ನಿವಾಸದಲ್ಲಿ ಔತಣಕೂಟಕ್ಕೆ ಹೋಗ್ತಾ ಇದ್ದಾರೆ. ಔತಣಕೂಟದಲ್ಲಿ ಭಾಗಿಯಾಗಲಿರುವಂತಹ ಸಿಎಂ ಸಿದ್ದರಾಮಯ್ಯ. INDIA ಮೈತ್ರಿಕೂಟದ ನಾಯಕರಿಗೆ ಔತಣಕೂಟ ಆಯೋಜನೆ ಮಾಡಲಾಗಿದೆ. ಸಿದ್ದರಾಮಯ್ಯಗೆ ಆಹ್ವಾನ ನೀಡಿರುವಂತಹ ರಾಹುಲ್ ಗಾಂಧಿ. ಸಿದ್ದರಾಮಯ್ಯ ಅನುಭವ ಹೆಚ್ಚು ಬಳಸಿಕೊಳ್ಳುತ್ತಾ ಇರುವಂತಹ ರಾಹುಲ್ ಗಾಂಧಿ ಒಂದು ತಿಂಗಳಲ್ಲಿ AICC ಮಟ್ಟದ 3ನೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇರೋದು. ಔತಣಕೂಟದಲ್ಲಿ ಭಾಗಿಯಾಗಲಿರುವಂತಹ ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿ ಕಡೆಗೆ ಹೊರಟಿದ್ದಾರೆ. ಬಹುತೇಕ ಕಳೆದ ತಿಂಗಳು ಈ ತಿಂಗಳು ತಗೊಂಡ್ರೆ ಆಲ್ಮೋಸ್ಟ್ 3 ಟೈಮ್ಸ್ AICC ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಒಂದು ರೀತಿಯಾದಂಥ ತೀವ್ರ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಒಂದು ಭೇಟಿ. ಇಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರು ಬಹಳ ಬುದ್ಧಿವಂತಿಕೆಯಿಂದ ನಡೆಸ್ತಾ ಇದ್ದಾರೆ ಅಂತ ಅಂದುಕೊಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಅನುಭವವನ್ನು ಹೆಚ್ಚು ಬಳಸ್ಕೊಳ್ತಾ ಇರುವಂಥ ಲಕ್ಷಣ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಇತ್ತೀಚಿನ ಈ ತಿಂಗಳ ಒಂದು ಬೆಳವಣಿಗೆ ನೋಡೋದಂತಾದರೆ ಒಂದು 3-4 ಬಾರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿ ನೀಡ್ತಾ ಇದ್ದಾರೆ. ಏನಾಗ್ತಾ ಇದೆ, ಏನು ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನುವಂಥದ್ದು ಒಂದು ರೀತಿಯಾದಂಥ ಕುತೂಹಲ. ಇವತ್ತು INDIA ಮೈತ್ರಿಕೂಟದ ಎಲ್ಲ ನಾಯಕರುಗಳಿಗೆ ಒಂದು ರೀತಿಯಲ್ಲಿ ಔತಣಕೂಟವನ್ನು ಏರ್ಪಡಿಸಿದ್ದಾರಂತೆ ರಾಹುಲ್ ಗಾಂಧಿ ಅವರು. ಹೀಗಾಗಿ ಇದಕ್ಕೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆಹ್ವಾನ ಹೋಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಮತ್ತೆ ದೆಹಲಿ ಪ್ರವಾಸವನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಒಂದು ರೀತಿಯಲ್ಲಿ ಈ ಮಧ್ಯದಲ್ಲಿ ಏನಾದರೂ ರಾಜ್ಯ ರಾಜಕಾರಣದ ಚರ್ಚೆ ಏನಾರು ಆಗುತ್ತಾ? CM ಸಿದ್ದರಾಮಯ್ಯ ಅವರ ಪವರ್ ಶೇರಿಂಗ್ ವಿಚಾರವೇ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಇತ್ತೀಚಿನ ದಿನಮಾನದಲ್ಲಿ. ಹೀಗಾಗಿ ಯಾವ ರೀತಿಯಾದಂಥ ನಡೆಯನ್ನು ಹೈಕಮಾಂಡ್ ವರಿಷ್ಠರು ಅನುಸರಿಸ್ತಾರೆ, ಯಾವ ರೀತಿಯಾದಂಥ ನಿರ್ಧಾರಕ್ಕೆ ಬರ್ತಾರೆ, ಔತಣಕೂಟ ಎಲ್ಲವೂ ಕೂಡ ಒಂದು ನೆಪ ಅಷ್ಟೇನಾ ಅಥವಾ ಯಾವ ರೀತಿಯಾದಂಥ ಗಂಭೀರವಾದಂಥ ಚರ್ಚೆ ಇದೆ, ಎಲ್ಲವೂ ಕೂಡ ಇನ್ನಷ್ಟು ಕಾದು ನೋಡಬೇಕಾಗಿರುವಂಥದ್ದು. ಈ ಮಧ್ಯದಲ್ಲಿ DKC ಅವರ ನಡೆ ಏನಾಗುತ್ತೆ, ಯಾವ ರೀತಿಯಾದಂಥ ನಡೆಯನ್ನು ಅವರು ಅನುಸರಿಸ್ತಾರೆ, ನಿರ್ಧಾರಗಳಿಗೆ ಬದ್ಧರಾಗಿರ್ತಾರೆ ಹೈಕಮಾಂಡ್ ನಿರ್ಧಾರಕ್ಕೆ, ಹೀಗೆಲ್ಲವೂ ಕೂಡ ಒಂದಷ್ಟು ಕುತೂಹಲ ಮತ್ತು ಚರ್ಚೆ ಹುಡ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಅವರು ಪದೇ ಪದೇ ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು MLC ಸ್ಥಾನಗಳು ಭರ್ತಿ ಇರಬಹುದು, ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಬಗ್ಗೆ ಇರಬಹುದು, KPCC ಸಾರಥ್ಯದ ವಿಚಾರ, DKC ಅವರ ಬದಲಾವಣೆ ಆಗಬೇಕಾಗತ್ತಾ ಅಥವಾ ಅದರಲ್ಲೂ ಕೂಡ ಅಹಿಂದ ನಾಯಕರ ಪ್ರಾಬಲ್ಯವನ್ನು ತೋರಿಸುವಂಥ ಕೆಲಸಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗ್ತಾರಾ, ಅವರ ಆಪ್ತ ಬಳಗಕ್ಕೆ ಏನಾದರೂ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ತಾರಾ ಹೈಕಮಾಂಡ್ ಗಮನಕ್ಕೆ ತಂದು, ಇದೆಲ್ಲವೂ ಕೂಡ ಒಟ್ಟಾರೆ ಚರ್ಚೆ ಆಗ್ತಾ ಇತ್ತು ರಾಜ್ಯ ರಾಜಕಾರಣದ ಬಗ್ಗೆ. ಹೀಗಾಗಿ ಅದರಲ್ಲೂ ಪ್ರಮುಖವಾಗಿ CM ಗಾದಿಯ ಬದಲಾವಣೆ. CM ಸಿದ್ದರಾಮಯ್ಯ ಅವರೇನಾದರೂ CM ಸ್ಥಾನವನ್ನು ಬಿಟ್ಟುಕೊಡ್ತಾರಾ, ಅವರಿಗೇನಾದರೂ ರಾಷ್ಟ್ರ ರಾಜಕಾರಣ ಮಟ್ಟದಲ್ಲಿ ಏನಾದರೂ ಅವರಿಗೆ ಒಂದು ಸ್ಥಾನವನ್ನು ಕೊಡಿಸಲಾಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ, ಇದೆಲ್ಲವೂ ಬಹಳಷ್ಟು ಚರ್ಚೆ ಆಗ್ತಾ ಇರೋದು. ಒಟ್ಟಾರೆಯ ಕುತೂಹಲ ಸಿದ್ದರಾಮಯ್ಯ ಅವರ ದೆಹಲಿ ಪ್ರಯಾಣ. ರಾಜ್ಯದ ಲೋಕಸಭಾ ಚುನಾವಣಾ ಹೊತ್ತಿಲಲ್ಲಿ ಮತಗಳ್ಳತನ ಆಗಿತ್ತು ಅನ್ನುವಂಥ ಆರೋಪವನ್ನು ರಾಹುಲ್ ಗಾಂಧಿ ಅವರು ಧ್ವನಿ ಎತ್ತಿದ್ರು. ಇದೇ ವಿಚಾರವಾಗಿ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು. ನಾಳೆ EVM ಹ್ಯಾಕ್ ಆಗಿತ್ತು ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಆಗಮನ ಹಿನ್ನೆಲೆ ಫ್ಲೆಕ್ಸ್ ಬ್ಯಾನರ್ ಹಾವಳಿ ಬೆಂಗಳೂರಿನಲ್ಲಿ. ಸಿದ್ದರಾಮಯ್ಯ DKC ಸೇರಿದಂತೆ ಪ್ರಮುಖರ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ರಸ್ತೆ ತುಂಬ ಬರೀ ಇವರುಗಳದೇ ಫ್ಲೆಕ್ಸ್. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DKC ಅವರು ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಸೂಚಿಸಿದ್ರು ಕೂಡ ನಿರ್ಲಕ್ಷ್ಯ. ಜನರಿಗೊಂದು ಕೈ ನಾಯಕರಿಗೊಂದು ನ್ಯಾಯಾನ ಅಂತ ಪ್ರಶ್ನೆ ಬರ್ತಾ ಇದೆ. BBMP ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಮತಗಳ್ಳತನ ಆರೋಪ. ನಾಳೆ ಕಾಂಗ್ರೆಸ್ ಪ್ರತಿಭಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ರಾಹುಲ್ ಆಗಮನ ಹಿನ್ನೆಲೆ ಫ್ಲೆಕ್ಸ್ ಬ್ಯಾನರ್ ಹಾವಳಿ. ಒಂದು ಪಾದಯಾತ್ರೆ ಮಾಡ್ತಾ ಇರುವಂಥದ್ದು. ಸಿದ್ದರಾಮಯ್ಯ, DKC ಸೇರಿದಂತೆ ಪ್ರಮುಖರ ಬ್ಯಾನರ್ಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ ರಸ್ತೆ ತುಂಬ ಇವರುಗಳದ್ದೇ ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ನಿರ್ಬಂಧ ಇದ್ರೂ ಕೂಡ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. BBMP ಅಧಿಕಾರಿಗಳು ಈ ಒಂದು ನಡೆಗೆ ಸಾರ್ವಜನಿಕರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದ ಪಾದಯಾತ್ರೆ ಮತ್ತು ಈ ಒಂದು ಚುನಾವಣಾ ಅಕ್ರಮದ ವಿರುದ್ಧದ ಪ್ರತಿಭಟನೆ. ಹೀಗಾಗಿ ಎಲ್ಲ ನೋಡಿದ್ರೂ ಕೂಡ ತಾವು ನೋಡಬಹುದು ನಮ್ಮ ಸ್ಕ್ರೀನ್ನಲ್ಲಿ ಫ್ರೀಡಂ ಪಾರ್ಕ್ನ ರಸ್ತೆ ತಾವು ನೋಡ್ತಾ ಇರುವಂಥದ್ದು. ಇಡೀ ರಸ್ತೆ ತುಂಬ ಒಂದು 5 ಮೀಟರ್ ದೂರದಲ್ಲೂ ಕೂಡ ರಾಹುಲ್ ಗಾಂಧಿಯವರದ್ದು, ಸುರ್ಜೇವಾಲಾ ಅವರದ್ದು, DKC, ಸಿದ್ದರಾಮಯ್ಯ ಇವರುಗಳದ್ದೇ ಫ್ಲೆಕ್ಸು ಬಾವುಟಗಳು ಎಲ್ಲೂ ನೋಡಿದ್ರೂ ಕೂಡ ಅವರದ್ದೇ ರಾರಾಜಿಸ್ತಾ ಇದೆ. ಹಾಗಾದರೆ ಫ್ಲೆಕ್ಸ್ಗಳಿಗೆ ನಿರ್ಬಂಧ ಇದೆಯಲ್ವಾ? ಜನಸಾಮಾನ್ಯರಿಗೊಂದು ನ್ಯಾಯ, ನಾಯಕರಿಗೊಂದು ನ್ಯಾಯನ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ.